ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ವಲ್ಲಭನ ಮನೆ ಕರ್ಕೊಂಡು ಬರುವುದಕ್ಕೆ ನಂದ ಅವರು ಒಪ್ಕೊಂಡ್ರ ಅಥವಾ ಅವರೇ ಮನೆ ಬಿಟ್ಟು ಹೊರಗಡೆ ಹೋದ್ರ? ಇದರ ನಡುವೆ ಸಿದ್ದು ಎಂಟ್ರಿ ಆಗಿದೆ. ಹಾಗಿದ್ರೆ ಅಮ್ಮು ಸಿದ್ದು ಲವ್ ಸ್ಟೋರಿ ನಂದ ಅವರ ಮುಂದೆ ಬಟಾ ಬಯಲಾಗಿದೆಯಾ? ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪೊಲೀಸ್ ಅವರು ನಂದ ಅವರ ಮನೆಗೆ ಎಂಟ್ರಿ ಕೊಡ್ತಾರೆ. ನಂದ ಅವರು ಫ್ಯಾಮಿಲಿ ಎಲ್ಲರೂ ಕೂಡ ನಡ್ಗೆ ಹೋಗ್ತಾರೆ. ಯಾಕಪ್ಪ ಪೊಲೀಸ್ ಅವ್ರು ಬಂದು ಈ ವಲ್ಲಭ ಏನ್ ಎಡ್ವರ್ಟ್ ಮಾಡ್ಕೋಣ ಅಂತ. ನಂತರ ವಲ್ಲಭನ್ನ ಕೂಡ ನಂದ ಅವರು ಮನೆ ಒಳಗಡೆ ಕರೀತಿದ್ದಾಗೆ ವಲ್ಲಭ ಕೂಡ ಒಳಗಡೆ ಬರ್ತಾರೆ. ಆಗ ಪೊಲೀಸ್ ಅವರು ನಿನ್ನನ್ನು ಅರೆಸ್ಟ್ ಮಾಡೋದಕ್ಕೆಲ್ಲ ಬಂದಿರೋದು, ನೀನು ಮಾಡಿರೋ ಕೆಲಸಕ್ಕೆ ಶಭಾಷ್ಗಿರಿ ಕೊಡೋದಕ್ಕೆ ಪಾಪ ಸ್ವಲ್ಪ ಚೋಕ್ ಕೊಡೋಣ ಅನ್ಕೊಂಡಿದ್ದೆ, ಈ ರೀತಿ ಡೋಸ್ ಕೊಟ್ಟೆ ಅಷ್ಟೇ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ನಂತರ ನಿಮ್ಮ ಮಗ ಎಷ್ಟು ಒಳ್ಳೆಯವನು ಗೊತ್ತಾ, ಡೆಲಿವರಿ ಮಾಡೋಕೆ ಬಂದು ನನ್ನ ಹೆಂಡತಿ ಒಂದು ಉಂಗುರವನ್ನ ಬೀಳ್ಸ್ಕೊಂಡು ಹೋಗಿದ್ರು. ಅದು ಡೈಮಂಡ್ ಅನ್ನೋದು ಗೊತ್ತಿದ್ರು ಕೂಡ ನನ್ನ ಹೆಂಡತಿ ಕಾರನ್ನು ಫಾಲೋ ಮಾಡಿ ಅವರಿಗೆ ಕೊಟ್ಟರು. ಜೊತೆಗೆ ಆಕೆ ಅದರಿಂದಾಗಿ ಖುಷಿ ಪಟ್ಟು 5,000 ಗಿಫ್ಟ್ ಕೊಡೋದಕ್ಕೆ ಕೂಡ ಹೋದ್ರು. ಆದರೂ ಕೂಡ ಆ ದುಡ್ಡನ್ನು ಕೂಡ ತಗೊಳ್ಳಿಲ್ಲ. ಜೊತೆಗೆ ನಿಮ್ಮ ಮಗ ಉಂಗುರನ ತಗೊಂಡೋಗಿ ಕೊಡಬೇಕು ಅನ್ನೋದು ಕೂಡ ಇರಲಿಲ್ಲ. ಯಾರಿಗೂ ಗೊತ್ತಾಗಿಲ್ಲ ಅನ್ಕೊಂಡು ತಗೊಂಡು ಹೋಗ್ಬೋದಿತ್ತು, ಆದರೆ ಅವನ ಅಂತ ಕೆಲಸ ಮಾಡಲಿಲ್ಲ. ಇವತ್ತಿನ ಕಾಲದಲ್ಲೂ ಕೂಡ ಇಂಥವ್ರು ಇದ್ದಾರೆ. ಜೊತೆಗೆ ನಿಮ್ಮ ಮಗ ನನ್ನ ಹೆಂಡತಿ ಹಾಡಿದಂಥ ಮಾತುಗಳು ನಿಜಕ್ಕೂ ಅಚ್ಚುರಿ ಆಗ್ತಿತ್ತು. ಪರರ ದುಡ್ಡು ಪಾಷಾಣಕ್ಕೆ ಸಮ, ಮತ್ತೊಬ್ಬರ ಹತ್ರ ಯಾವುದೇ ಕಾರಣಕ್ಕೂ ದುಡ್ಡನ್ನು ತಗೋಬಾರ್ದು, ಅವ್ರ ಕೆಲಸ ಏನಿರುತ್ತೋ ಅಷ್ಟಕ್ಕಷ್ಟೇ ತಗೋಬೇಕು ಅನ್ನೋ ರೀತಿಯಲ್ಲಿ ನನ್ನ ಅಪ್ಪ ನನಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ಇವತ್ತು ನಾನು ಏನೇ ಇದ್ದೀನಿ ಅಂದರೂ ಅದಕ್ಕೆಲ್ಲ ಕಾರಣನೇ ನನ್ನಪ್ಪ ಅಂತ ಹೇಳಿದರು. ನಿಜ ಹೇಳಬೇಕು ಅಂದರೆ ನಾನು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ಬೋದಿತ್ತು, ಆದರೆ ಇಂಥ ಒಂದು ಸಂಸ್ಕಾರ ಹೇಳ್ಕೊಟ್ಟಿರೋ ಅಪ್ಪ ಯಾರು ಅನ್ನೋದನ್ನು ನಾನು ನೋಡಬೇಕಾಗಿತ್ತು. ಅದಕ್ಕೆ ಇಲ್ಲಿ ತನಕ ಬಂದೆ. ವಲ್ಲಭಂಗೆ ಕೂಡ ಥ್ಯಾಂಕ್ಸ್. ಜೊತೆಗೆ ನೀವು ಇಂಥ ಮಗನ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ರಿ ಅಂತ ಹೇಳಿ ದುಡ್ಡನ್ನು ಕೊಡೋದ್ರ ಬದಲು ಹಣ್ಣು ಸ್ವೀಟನ್ನು ಕೊಟ್ಟು ಹೋಗೋಕೆ ಬಂದಿದ್ದೀನಿ. ನಿಮ್ಮ ಮಗನೇ ಬೇಡ ಅಂದಮೇಲೆ ಅಂಥ ಬುದ್ಧಿ ಹೇಳ್ಕೊಟ್ಟಿರೋ ನೀವು ದುಡ್ಡು ತೊಗೋತೀರಾ? ಖಂಡಿತ ಇಲ್ಲ. ಅದೇ ಕಾರಣಕ್ಕೆ ನಿಮಗೆ ಸ್ವೀಟ್ ಕೊಡಬೇಕು ಅಂತ ಬಂದಿದ್ದೀನಿ, ದಯವಿಟ್ಟು ಇದನ್ನು ತಗೊಳ್ಳಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೊಡೋದಕ್ಕೆ ಮುಂದಾಗ್ತಾರೆ. ಗಿರಿಜಾ ಕೂಡ ತಗೊಳ್ರಿ ಅಂತ ಹೇಳಿದಾಗ ನಂದವರು ಅದನ್ನು ತಗೋತಾರೆ. ನಂತರ ಪೊಲೀಸವರು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ನಂತರ ವಲ್ಲಭ ಅನ್ಕೋತಾನೆ, ಅಪ್ಪ ನನ್ನನ್ನು ಮನೆ ಒಳಗಡೆ ಬರೋದಕ್ಕೆ ಹೇಳಿದ್ದು ಇನ್ಸ್ಪೆಕ್ಟರ್ ಇದ್ರು ಅನ್ನೋ ಕಾರಣಕ್ಕೆ, ಅವರು ಕರೆದ್ರು ಅನ್ನೋ ಕಾರಣಕ್ಕೆ. ಹಾಗಾಗಿ ನಾನು ಮತ್ತಷ್ಟು ಸಮಯ ಇಲ್ಲಿದ್ರೆ ಖಂಡಿತ ಅಪ್ಪನ ಕೋಪ ಬರಬಹುದು, ಹೊರಗಡೆ ಹೋಗು ಅನ್ಬೋದು, ಇಲ್ಲ ನಾನೇ ಹೋಗೋದು ಒಳ್ಳೇದು ಅನ್ಕೊಂಡಿದ್ದೆ. ವಲ್ಲಭ ಮನೆ ಬಿಟ್ಟು ಹೋಗ್ತಾ ಇರಬೇಕಿದ್ರೆ ಅಮ್ಮ ಹೋಗಿದ್ದೆ, ನಿಂತ್ಕೋ ವಲ್ಲಭ, ಎಲ್ಲಿ ಹೋಗ್ತಿದ್ಯಾ ನೀನು, ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗುವಾಗಿಲ್ಲ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಅಮ್ಮ, ನಾನು ಟೆಂಟ್ ಹತ್ರ ಹೋಗ್ತಾ ಇದ್ದೀನಿ, ಬಿಡು ಸುಮ್ಮನೆ ಅಂತ ವಲ್ಲಭ ಹೇಳಿದಕ್ಕೆ, ಇಲ್ಲ ವಲ್ಲಭ ನೀನು ಯಾವುದೇ ಕಾರಣಕ್ಕೂ ಟೆಂಟಲ್ಲಿ ಇರಬಾರ್ದು, ಬಾ ಇಲ್ಲಿ ಅಂತ ಹೇಳಿ ಎಳ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾರೆ. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ನಂತರ ನಂದವ್ರ ಮುಂದೆ ನಿಂತು ಧೈರ್ಯವಾಗಿ ಅಮ್ಮ ಮಾತಾಡ್ತಿದ್ದಾರೆ. ಇಷ್ಟು ದಿನ ಮಕ್ಕಳು ಅಷ್ಟು ಧೈರ್ಯವಾಗಿ ಮಾತಾಡಿಲ್ಲ, ಆದರೆ ಅಮ್ಮು ಧೈರ್ಯ ಮಾಡಿ ಗಂಡನ ಪರವಾಗಿ ನಿಂತು ಮಾವನ ಮುಂದೆ ಮಾತಾಡ್ತಿದ್ದಾಳೆ. ದಯವಿಟ್ಟು ಮಾವ, ನಾನು ನಿಮ್ಮ ಮುಂದೆ ಈ ರೀತಿ ಮಾತಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇವತ್ತು ಏನಾಗಿದೆಯೋ ಅದಕ್ಕೆಲ್ಲ ಕಾರಣ ನಾನಿರ್ಬೋದು, ಆದರೆ ವಲ್ಲಭ ಅಂತೂ ಖಂಡಿತ ಅಲ್ಲ. ಯಾಕೆ ನಿಮ್ಮ ಮನಸ್ಸು ಕರಗಲೇ ಇಲ್ವಾ? ಇವತ್ತು ಬೆಳಗ್ಗೆ ಆ ಹುಡುಗಿ ಬಂದು ವಲ್ಲಭನ ಬಗ್ಗೆ ಎಷ್ಟೆಲ್ಲ ಒಳ್ಳೆ ಮಾತು ಹೇಳಿ ಹೋದ್ರು. ಈಗ ಇನ್ಸ್ಪೆಕ್ಟರ್ ಬಂದು ಎಷ್ಟು ಹಾಡಿ ಹೋಗ್ಲಿ ಹೋದ್ರು. ಇಷ್ಟೆಲ್ಲ ಆದರೂ ಕೂಡ ನಿಮಗೆ ವಲ್ಲಭನ ಕ್ಷಮಿಸಬೇಕು, ಮನೆ ಕರ್ಕೋಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ವಲ್ಲಭ ಏನು ತಪ್ಪು ಮಾಡಿದ್ದಾನೆ ಅಂತ ಈ ರೀತಿ ಶಿಕ್ಷೆ ಕೊಡಬೇಕು? ನಿಜ ಹೇಳಬೇಕು ಅಂದರೆ ಅವತ್ತು ಹೋಳಿ ಹಬ್ಬವನ್ನು ನನಗೋಸ್ಕರ ಅವನು ಮಾಡ್ದ, ಖಂಡಿತ ನಾನು ಒಪ್ಕೋತೀನಿ. ಆದರೆ ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿದೆಯಾ? ನನ್ನ ಅಮ್ಮ ಅಪ್ಪ ನನ್ನ ಜೊತೆ ಮಾತಾಡ್ತಿಲ್ಲ, ಅವ್ರು ನನ್ನ ನೋಡಿದ್ರು ಮುಖ ತಿರುಗಿಸ್ಕೊಂಡು ಹೋಗ್ತಿದ್ದಾರೆ. ನಂಗೆ ತುಂಬ ಸಂಕಟ ಆಗ್ತಿತ್ತು. ಆ ಸಂಕಟ ಏನು ಅನ್ನೋದು ನಿಮ್ಗೆ ಅರ್ಥ ಆಗೋದಿಲ್ಲ ಮಾವ. ತವರ ಮನೆಯಿಂದ ದೂರ ಇದ್ದು ಎದುರುಗಡೆ ಇದ್ದು ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕಾಗಿಲ್ಲ, ಅವ್ರನ್ನ ನೋಡಲಿಲ್ಲ ಅಂದರೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಇಷ್ಟು ಬಾರಿ ನನ್ನ ಅಮ್ಮನ ನೋಡಿದಾಗ ನಾನು ಅವ್ರನ್ನ ಮಾತಾಡ್ಸೋಕೆ ಅಂತ ಹೋಗಿದ್ದೀನಿ, ಆದರೆ ಅವ್ರು ನನ್ನ ಜೊತೆ ಮಾತಾಡದೆ ಎದ್ದು ಹೋಗಿದ್ದಾರೆ. ಆ ಒಂದು ಸಂಕಟನ ತಡ್ಕೊಳಕ್ಕಾಗದೆ ನಾನು ವಲ್ಲಭನ ಹತ್ರ ಹೇಳಿದಾಗ, ವಲ್ಲಭ ನನಗೆ ನೋವು ಕಡಿಮೆ ಮಾಡಬೇಕು ಅಂತ, ನಾನು ಅಮ್ಮನ ಜೊತೆ ಮಾತಾಡಬೇಕು ಅನ್ನೋ ಕಾರಣಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಆ ರೀತಿ ಮಾಡಿದ್ನೇ ಹೊರತು ಇನ್ನೇನು ಇಲ್ಲ ಮಾವ. ನೀವೇ ಕೇಳಿಸ್ಕೊಂಡ್ರಲ್ವಾ? ವಲ್ಲಭ ಇನ್ನೊಬ್ಬರ ಒಂದು 5,000 ರೂಪಾಯಿ ದುಡ್ಡನ್ನು ಕೂಡ ತಗೊಳ್ಳೋಕ್ಕೆ ಹೋದವನಲ್ಲ. ಅಂಥದ್ರಲ್ಲಿ ವಲ್ಲಭ ಚಿನ್ನದ ಒಡವೆಯನ್ನು ತೆಗೆದುಕೊಂಡಿರ್ತಾನ ನನ್ನಿಂದ. ದಯವಿಟ್ಟು ಯೋಚನೆ ಮಾಡಿ ಮಾವ, ಈಗಲಾದರೂ ನಿಮ್ಮ ನಿರ್ಧಾರನ ತಿಳಿಸಿ, ವಲ್ಲಭನ ಮನೆಯಿಂದ ಹೋಗಬೇಡಿ ಅಂತ ಹೇಳಿ. ನಿಜಕ್ಕೂ ವಲ್ಲಭ ದೇವ್ರಂಥ ಮನುಷ್ಯ. ಜೊತೆಗೆ ನನಗೋಸ್ಕರ ನನಗೆ ಒಳ್ಳೇದು ಮಾಡಬೇಕು ಅನ್ನೋ ಕಾರಣಕ್ಕೆ ಅವನು ಇದನ್ನೆಲ್ಲ ಮಾಡಿದೆ ಹೊರತು ಬೇರೆ ಯಾವುದೇ ಕೆಟ್ಟ ಉದ್ದೇಶ ಅವನಿಗಿಲ್ಲ. ಅವನು ಒಳ್ಳೆ ಉದ್ದೇಶದಿಂದ ಇಷ್ಟೆಲ್ಲ ಆಗಿದೆ ಅಂತ ಹೇಳಿ ವಲ್ಲಭನ ಪರವಾಗಿ ನಿಂತು ಅಮ್ಮು ಮಾತನಾಡ್ತಾರೆ. ನಂತರ ಗಿರೀಶ್ ಅವರು ಕೂಡ ಬಂದು, ಹೌದು ರೀ ಅಮ್ಮು ಹೇಳ್ತಿರೋ ಮಾತು ನಿಜ, ದಯವಿಟ್ಟು ನೀವು ಕೂಡ ಅದನ್ನು ಕೇಳಿಸ್ಕೊಂಡು ಯೋಚನೆ ಮಾಡಿ ಅಂತಾರೆ. ಈ ಕಡೆ ಮೀನಾ ಕೂಡ ಬರ್ತಾರೆ. ಮೀನಾ ಕೂಡ ಬಂದಿದ್ದೆ, ಹೌದು ಮಾವ ಇವತ್ತು ಏನಾಯಿತು ಅದಕ್ಕೆಲ್ಲ ಕಾರಣ ನಾವೇನೆ, ವಲ್ಲಭನ ಒಳ್ಳೆತನ ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾವೇ ಇದನ್ನೆಲ್ಲ ಮಾಡಿದ್ದು ಮಾವ. ದಯವಿಟ್ಟು ವಲ್ಲಭಂದೇನೂ ಕೂಡ ತಪ್ಪಿಲ್ಲ, ವಲ್ಲಭ ತುಂಬ ಅಂದರೆ ತುಂಬಾ ಒಳ್ಳೆಯವನು ಅಂತ ಹೇಳ್ತಿದ್ದಾರೆ. ಕೇಶವ ಮತ್ತು ಮಾಧವ ಇಬ್ಬರು ಕೂಡ ಹೌದು
ಆಗ್ಬೋದು ಅಪ್ಪ, ದಯವಿಟ್ಟು ವಲ್ಲಭನ ಮನೆ ಒಳಗಡೆ ಕರ್ಕೊಳ್ಳಿ, ವಲ್ಲಭ ಇಲ್ಲದೆ ಈ ಮನೆನೇ ಅಂತ ಅನ್ನಿಸ್ಕೊತಾ ಇಲ್ಲ, ಪ್ಲೀಸ್ ಬಾ ಅಪ್ಪ ಅಂತ ಹೇಳಿ ಅವರು ಕೂಡ ಕೇಳ್ಕೊತಾರೆ. ಬಟ್ ಪ್ರಿಯಾ ಮತ್ತು ವೇಣು ಅವ್ರಿಗಂತೂ ಇದು ಯಾವುದೂ ಇಷ್ಟ ಆಗ್ತಿಲ್ಲ. ಆದರೆ ನಂದವರು ಎಲ್ಲವನ್ನ ಕೂಡ ಕೇಳಿಸ್ಕೊತಾರೆ. ತಕ್ಷಣ ಇಲ್ಲಿ ಗಿರೀಶ್ ಅವ್ರಿಗೆ ಕೈಗೆ ಸ್ವೀಟನ್ನು ಕೊಟ್ಟು ಅಲ್ಲಿಂದ ಕೀ ತೊಗೊಂಡು ಹೊರಟೇ ಬಿಡ್ತಾರೆ. ನಂತರ ದಯವಿಟ್ಟು ಕೇಳಿಸ್ಕೊಳ್ಳಿ ಅಂತ ಎಲ್ಲರೂ ಹೊರಗಡೆ ಬರ್ತಾರೆ. ಆಗ ನಂದವರು ಹೋಗಿದ್ದೆ ಆ ಒಂದು ಟೆಂಟನ್ನ ಕಿತ್ತು ಎಲ್ಲರನ್ನ ಕೂಡ ಅಚ್ಚರಿಪಡಿಸ್ತಾರೆ. ಎಲ್ಲರೂ ಕೂಡ ನಂದವರ ನಡವಳಿಕೆಯನ್ನು ನೋಡಿದ್ದೆ ಶಾಕ್ ಆಗ್ತಿದ್ದಾರೆ. ಯಪ್ಪ, ನಿಜಕ್ಕೂ ಇದು ನಂದವರ ಅಂತ ಹೇಳಿ. ನಂತರ ನಂದವರು ಬಂದಿದ್ದೆ ಒಂದು ಮರ ಹಣ್ಣು ಕಾಯಿ ಬಿಡೋ ತನಕ, ನೆರಳು ಕೊಡೋ ತನಕ ಜನಗಳು ಎಲ್ಲರೂ ಕೂಡ ಅದನ್ನು ದೇವರು ಎಷ್ಟು ಒಳ್ಳೇದು ಮಾಡಿದೆ ಅಂತ ಹೇಳ್ತಿರ್ತಾರೆ. ಅದೇ ಮರ ಒಮ್ಮೆ ಎಲ್ಲರ ಮೇಲೂ ಕೂಡ ಬೀಳ್ತಿದ್ದಾಗೆ, ಜನರ ಸಾವು ನೋವಿಗೆ ಕಾರಣ ಆಗ್ತಿದ್ದಾಗೆ ಜನರು ಎಲ್ಲರೂ ಕೂಡ ಸೇರಿಕೊಂಡು ಅದಕ್ಕೆ ಶಾಪ ಹಾಕ್ತಾರೆ. ನನ್ನ ಮಕ್ಕಳು ಯಾವತ್ತಿದ್ರೂ ಕೂಡ ನೆರಳು ಕೊಡೋ ಹಣ್ಣು ಕೊಡೋ ಮರ ಆಗಬೇಕು, ಯಾವತ್ತೂ ಕೂಡ ತಪ್ಪು ಮಾಡಬೇಡ ಅಂತ ಹೇಳಿ ವಲ್ಲಭನ ಬಗ್ಗೆ ಮಾತನಾಡಿ ನಂದವರು ಅಲ್ಲಿಂದ ಹೊರಡ್ತಾರೆ. ಕೊನೆಗೂ ಕೂಡ ಮನೆಯವ್ರು ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ವಲ್ಲಭ ವಾಪಸ್ ಮನೆಗೆ ಬಂದ ಅಂತ. ಬಟ್ ಇಲ್ಲಿ ವೀಣಾ ಮತ್ತು ಪ್ರಿಯಾಗಂತೂ ಅದು ಸ್ವಲ್ಪ ಕೂಡ ಇಷ್ಟು ಆಗ್ತಿಲ್ಲ. ನಂತರ ಇಲ್ಲಿ ವಲ್ಲಭ ಕೆಲಸ ಮಾಡಬೇಕಿದ್ರೆ ಅಮ್ಮು ತುಂಬ ಥ್ಯಾಂಕ್ಸ್ ವಲ್ಲಭ, ನೀನು ನನಗೋಸ್ಕರ ಎಷ್ಟೆಲ್ಲ ಫೇಸ್ ಮಾಡ್ದೆ, ಆದರೆ ನೀನು ಯಾಕೆ ಅವತ್ತು ನಾನೇ ಒಪ್ಕೋತಿದ್ದೆ ಅಲ್ವಾ ನನ್ನಿಂದ ಅಂತ, ನೀನು ಯಾಕೆ ಒಪ್ಕೊಳ್ಳೋಕೆ ಹೋದೆ ಅಂತ ಹೇಳಿದಾಗ ನಾನೇನೋ ಬಸ್ ಸ್ಟ್ಯಾಂಡಲ್ಲೂ ಟೆಂಟ್ ಹಾಕ್ಕೊಂಡು ಮಲ್ಕೋತಿದ್ದೆ, ಬಟ್ ನೀನೆಲ್ಲ ಹೋಗ್ತಿದ್ದೆ, ನಿಮ್ಮ ಮನೆಯವ್ರು ಕೂಡ ಸೇರಿಸೋದಿಲ್ಲ, ಅದಕ್ಕೋಸ್ಕರ ನಾನೇ ಹೋಗೋದು ಸರಿ ಅಂದ್ಕೊಂಡಿದ್ದೆ, ನಾನೇ ಹೊರಟು ಬಿಟ್ಟೆ ಅಂತ ವಲ್ಲಭ ಹೇಳ್ತಾರೆ. ಆದರೂ ಕೂಡ ವಲ್ಲಭ ನನಗೋಸ್ಕರ ಎಷ್ಟೆಲ್ಲ ಮಾಡಿದೆ ಅಲ್ವಾ ನೀನು, ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂದಾಗ, ಅಯ್ಯೋ ಅದಕ್ಕೇನಂತ, ನೀನು ನನ್ನ ಜವಾಬ್ದಾರಿ ತಾನೆ ಅಂತ ಹೇಳಿ ವಲ್ಲಭ ತಿಳಿಸ್ತಾರೆ. ನಂತರ ಈ ಲ್ಯಾಪ್ಟಾಪೇ ವರ್ಕ್ ಆಗ್ತಿಲ್ಲ, ಹಾಗಾಗಿ ಬರೋ ತಿಂಗಳು ನಾನು ಇದನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ 7,000 ರೂಪಾಯಿ ಆಗುತ್ತೆ ಅಂದಿದ್ದಾರೆ. ಅಂದಾಗ ಹಿಂಗೆ ಬರೋದೇ 13, 8,500 ಮಾವನ್ ಕೊಡ್ರೆ ಉಳಿಯೋದೇ 4,500, ಇನ್ನು ಹೇಗೆ ಇದನ್ನೆಲ್ಲ ರೆಡಿ ಮಾಡಿಸ್ತೀಯ? ಅದಕ್ಕೆ ನಾನು ಕೂಡ ಟ್ಯೂಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಟ್ಯೂಷನ್ ಮಾಡ್ತೀನಿ, ನಿನಗೆ ನನ್ನಿಂದಾನೇ ಹೆಲ್ಪ್ ಆಗುತ್ತೆ, ನಾನೇ ಅಮೌಂಟ್ ಕೊಡ್ತೀನಿ ನಿನಗೆ, ಆನಂತರ ನಾವು ಮಾಧವಣ್ಣನ ಒಂದು ಲ್ಯಾಪ್ಟಾಪನ್ನು ಕೂಡ ರೆಡಿ ಮಾಡಿಸ್ಬೋದು ಅಂತ ಅಮ್ಮು ಹೇಳ್ತಾರೆ. ಇದೆಲ್ಲವನ್ನ ಕೂಡ ಪ್ರಿಯಾ ಹೊರಗಡೆ ನಿಂತು ಕೇಳಿಸ್ಕೊತಾರೆ. ನಂತರ ಇಲ್ಲಿ ವಲ್ಲಭ, ಏನೋ ನೀನು ಟ್ಯೂಷನ್ ಮಾಡ್ತೀಯಾ, ನೀನು ನನಗೆ ಸಹಾಯ ಮಾಡ್ತೀಯಾ, ಅಮ್ಮ ತಾಯಿ ಏನು ಬೇಡಮ್ಮ ಬೇಡ ಅಂತ ಹೇಳ್ತಾರೆ. ಪ್ಲೀಸ್ ವಲ್ಲಭ, ನನಗೆ ನನ್ನದೇ ದುಡಿಬೇಕು ಅನ್ನೋ ಆಸೆ ಇದೆ, ನಾನು ಬೆಳಿಬೇಕು ಅನ್ನೋ ಆಸೆ ಇದೆ, ಕಾಲೇಜ್ ಮಧ್ಯಾಹ್ನಕ್ಕೆ ಮುಗಿಯುತ್ತೆ, ಅದಾದ್ಮೇಲೆ ಬಂದು ಟ್ಯೂಷನ್ ಮಾಡ್ತೀನಿ, ಪ್ಲೀಸ್ ಒಪ್ಕೋ, ಯಾಕೆ ಹೆಣ್ಮಕ್ಳು ಬೆಳಿಬಾರ್ದಾ, ಯಾಕೆ ಗಂಡು ಮಕ್ಕಳು ಈ ರೀತಿ ಎಲ್ಲ ಮಾಡ್ತೀರಾ ನೀವು ಅಂತ ಹೇಳಿ ಅಮ್ಮು ಹೇಳಿದಾಗ, ಆಯ್ತಮ್ಮ ಆಯಿತು, ನಿನಗೋಸ್ಕರ ನೀನು ಮಾಡು, ಹಾಗಿದ್ರೆ ಟ್ಯೂಷನ್ ಮಾಡ್ತೀಯಾ ಮಾಡು, ಆದರೆ ನನಗೆ ಸಹಾಯ ಮಾಡಬೇಕು ಅಂತ ನೀನು ತೊಂದರೆ ತೊಗೊಳ್ಳೋದು ನನಗೆ ಸ್ವಲ್ಪ ಕೂಡ ಇಷ್ಟ ಅಲ್ಲ, ಆದರೆ ನೀನು ಟ್ಯೂಷನ್ ಮಾಡೋಕ್ಕೂ ಮುನ್ನ ಅಪ್ಪನ ಪರ್ಮಿಷನ್ ತೊಗೊಂಡೇ ಮಾಡಬೇಕು ಅಂದಾಗ, ಖಂಡಿತ ವಲ್ಲಭ ಅಂತ ಅಮ್ಮು ಕೂಡ ಹೇಳ್ತಾರೆ. ತದನಂತರ ಇಲ್ಲಿ ಪ್ರಿಯಾ ಅಂತೂ ಏನು ನನ್ನ ಗಂಡನ ಲ್ಯಾಪ್ಟಾಪ್ನ ಇವರು ಸೇರ್ಕೊಂಡು ಹಾಳು ಮಾಡಿದಾರ ಅಂತ ಹೇಳಿ ಫುಲ್ಲು ಉರ್ಕೋತಾ ಇದ್ದಾರೆ. ತದನಂತರ ಈ ಕಡೆ ಇಂದ್ರ ಅವರು ಮೊದಲು ಸಿದ್ದು ಫೋನ್ ನಂಬರ್ ತೊಗೊಂಡು ಅವ್ನಿಗೆ ಫೋನ್ ಮಾಡಿಕೊಡೆ ಅಂತ ಮಗಳಿಗೆ ಹೇಳ್ತಾರೆ. ಸಿದ್ದುಗೆ ಕಾಲ್ ಮಾಡ್ತಾರೆ. ಸಿದ್ದು, ನಾನು ನಿನ್ನ ಭೇಟಿ ಮಾಡಬೇಕು, ನನ್ನ ಚಿಕ್ಕಮ್ಮ ಅಂತ ಹೇಳ್ತಾರೆ. ಸಿದ್ದು ಕೂಡ ಅವರ ಮನೆ ಮುಂದೆ ಬಂದು ಇಂದ್ರವ್ನ ಭೇಟಿ ಮಾಡುವುದಕ್ಕೆ ನಿಂತ್ಕೊಂಡಿದ್ದಾರೆ. ಇದನ್ನು ತಮ್ಮ ಮನೆ ಮೇಲೆ ಟೆರೆಸ್ ಮೇಲೆ ಇರ್ತಕ್ಕಂಥ ವಲ್ಲಭ ನೋಡಿದೆ ಅಚ್ಚರಿ ಆಗ್ತದಾನೆ. ಈ ಸಿದ್ದು ಯಾಕೆ ಬಂದ, ಇವನು ಬಂದು ಏನಾದರೂ ಅಮ್ಮು ಮತ್ತು ಸಿದ್ದು ಲವ್ ಸ್ಟೋರಿ ಎಲ್ರಿಗೂ ಕೂಡ ಗೊತ್ತಾದ್ರೆ ಏನಪ್ಪ ಮಾಡೋದು ಅಂತ ವಲ್ಲಭ ಪೇಚುಗೆ ಸಿಕ್ಕಾಕೊಂಡಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಚ್ ಮಾಡೋದನ್ನು ಮರಿಬೇಡಿ.